ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಹಳೆಮನೆ. ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತು ನಾನು ನಿಮಗೆ ಡಿಕ್ಷನರಿಗಳನ್ನು ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ಡಿಕ್ಷನರಿ ಅಂತ ಅಂದರೆ ಥರಾವರಿ ಡಿಕ್ಷನರಿಗಳಿರ್ತವೆ. ಅದರಲ್ಲಿ ಕೆಲವು ಡಿಕ್ಷನರಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಜೊತೆಗೆ ನನ್ನ ಹತ್ರ ಎಲ್ಲ ಡಿಕ್ಷನರಿಗಳು ಸದ್ಯಕ್ಕೆ ಲಭ್ಯ ಇಲ್ಲ. ಇರೋ ಅಂಥ ಡಿಕ್ಷನರಿಗಳನ್ನೇ ಇಟ್ಕೊಂಡು ನಿಮಗೆ ಯಾಕೆ ಡಿಕ್ಷನರಿಗಳು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನಾವು ಚಿಕ್ಕ ಹುಡುಗರಿಂದನೂ ಒಂದು ಡಿಕ್ಷನರಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಮಧ್ಯದಲ್ಲಿ ಬಳಸಿರೋದನ್ನು ನಾವು ಗಮನಿಸ್ತೀವಿ. ಅದು ಡಿ.ಕೆ. ಭಾರದ್ವಾಜ್ ಸ್ಟ್ಯಾಂಡರ್ಡ್ ಡಿಕ್ಷನರಿ. ಅದರ ಒಂದು ಚಿಕ್ಕದೊಂದು ಫಾರ್ಮ್ಯಾಟ್ ಇಲ್ಲಿದೆ, ಸ್ಟ್ಯಾಂಡರ್ಡ್ ಪಾಕೆಟ್ ಡಿಕ್ಷನರಿ ಇಂಗ್ಲೀಷ್ ಕನ್ನಡ ಅಂತನ್ನೋಂಥದ್ದು. ಸೊ ಈ ಡಿಕ್ಷನರಿನೇ ಇನ್ನೂ ದೊಡ್ಡದಾಗಿತ್ತು. ಆ ಡಿಕ್ಷನರಿ ಈಗಲೂ ಕೂಡ ಪಾಪ್ಯುಲರ್ ಇದೆ. ಅಂಥ ಒಂದು ಡಿಕ್ಷನರಿನ ನೋಡಿಕೊಂಡು ನಾವೆಲ್ಲರೂ ಕೂಡ ಬೆಳೆದದ್ದು. ನೋಡಿ, ಈ ಡಿಕ್ಷನರಿನಲ್ಲಿ ನಿಮಗೆ ಇಂಗ್ಲೀಷ್ ಪದಗಳಿದೆ, ಬ್ರ್ಯಾಕೆಟ್ಸಲ್ಲಿ ಕನ್ನಡದಲ್ಲಿ ಅದರ ಪ್ರೊನೌನ್ಸಿಯೇಷನ್ ಇದೆ, ಮತ್ತು ಇಂಗ್ಲೀಷ್ ಪದದ ಕನ್ನಡ ಅರ್ಥಗಳನ್ನು ಕೂಡ ಹೇಳಲಾಗಿದೆ. ಜೊತೆಗೆ ಇವು ಯಾವ ಪಾರ್ಟ್ ಆಫ್ ಸ್ಪೀಚ್ ಅನ್ನೋದನ್ನು ಕೂಡ ಹೇಳಲಾಗಿದೆ. ಫಾರ್ ಎಕ್ಸಾಂಪಲ್ ತುಂಬ ಸಿಂಪಲ್ಲಾಗಿ, ಫಾರ್ ಎಕ್ಸಾಂಪಲ್ ಪೋರ್ ಅಂತ ಇದೆ, ಅದು VT ಆ್ಯಂಡ್ VI, ಸುರಿ, ಹೊಯ್ಯಿ, ಹರಿಸು ಅಂತ ಹೇಳಿದರೆ 3 ಪದಗಳನ್ನು ಹೇಳಿದರೆ. VT ಮತ್ತು VI ಅಂದರೆ ವರ್ಬ್ ಟ್ರಾನ್ಸಿಟಿವ್ ಮತ್ತು ವರ್ಬ್ ಇಂಟ್ರಾನ್ಸಿಟಿವ್ ಎರಡೂ ಆಗಿ ಪೋರ್ ಅನ್ನೋದನ್ನು ಉಪಯೋಗಿಸ್ಬೋದು. ಪೋರ್ ಅಂತ ಹೇಳ್ಬಿಟ್ಟು ಬ್ರ್ಯಾಕೆಟ್ಸಲ್ಲಿ ಇವರು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನನ್ನು ಕೊಟ್ಟಿದ್ದಾರೆ. ಸೊ ನಾವು ಇಂಥ ಒಂದು ಪುಟ್ಟ ಡಿಕ್ಷನರಿಯಿಂದ ಶುರು ಮಾಡಿ ಎಷ್ಟು ಥರದ ಡಿಕ್ಷನರಿಗಳಿದ್ದಾವೆ ಅಂತಂದರೆ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ನೋಡಿ, ಉದಾಹರಣೆಗೆ ನಾವು ಅನುವಾದಕರಿಗೆ ಅಂತ ಹೇಳ್ಬಿಟ್ಟು ಒಂದು ಡಿಕ್ಷನರಿಯನ್ನು ಪ್ರಿಸಮ್ನವರು ಬಿಟ್ಟರು. ಈ ಪ್ರಿಸಮ್ ಡಿಕ್ಷನರಿ ಏನಿದೆಯಲ್ಲ, ಇದು ಪ್ರೊಫೆಸರ್ GV's ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಅಂತ. ಸೊ ಇದರಲ್ಲಿ ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದಗಳನ್ನು ಪರ್ಯಾಯವಾಗಿ ನೀಡಲಾಗಿದೆ. ಇದರಲ್ಲೇನು ಇಂಗ್ಲೀಷ್ ಮೀನಿಂಗ್ಗಳಿಲ್ಲ, ಬರೀ ಇಂಗ್ಲೀಷ್ ಟು ಕನ್ನಡ ಮಾತ್ರ ಇದೆ. ಇದು ತುಂಬ ಉಪಯುಕ್ತವಾಗಿರುವಂತಹ ಒಂದು ಡಿಕ್ಷನರಿ. ಇದರಲ್ಲಿ ಕೂಡ ನಾನೀಗ ಏನು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಡಿಕ್ಷನರಿ ಭಾರದ್ವಾಜ್ ಸೇನ್ ತೋರಿಸಿದ್ನಲ್ಲ, ಅದೇ ಫಾರ್ಮ್ಯಾಟಲ್ಲಿದ್ದರೂ ಕೂಡ ಇದರಲ್ಲಿ ಹೆಚ್ಚು ಮೀನಿಂಗ್ಗಳನ್ನು ಕೊಡಲಾಗಿದೆ. ಜೊತೆಗೆ ಹೊಸ ಆವೃತ್ತಿ ಆಗಿದ್ದರಿಂದ ಇದರಲ್ಲಿ ತುಂಬ ಮೀನಿಂಗ್ಗಳನ್ನು ಸಿಗುತ್ತೆ. ನೀವು ಒಂದೇ ಪದಕ್ಕೆ ಹೆಚ್ಚು ಮೀನಿಂಗ್ಗಳು ಇದರಲ್ಲಿ ಸಿಗ್ತವೆ. ಇದನ್ನು ನಾನು ತುಂಬ ಬಳಸಿದ್ದೀನಿ. ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಡಿಕ್ಷನರಿ ಎಷ್ಟು ಹಳೆಯದಾಗಿದೆ ನೋಡಿ, ನಿಮ್ಮ ವೊಕ್ಯಾಬ್ಲರಿ ಅಷ್ಟಿದೆ ಅಂತ ಗೊತ್ತಾಗುತ್ತೆ ಅಂತ. ಯಾವತ್ತೂ ತೆಗೆದೇ ಇಲ್ಲದೆ ಇರೋ ಥರ ಫ್ರೆಶ್ ಆಗಿದೆ ಡಿಕ್ಷನರಿ ಅಂತ ಅಂದರೆ ನೀವು ಅದನ್ನು ಬಳಸ್ತಾ ಇಲ್ಲ ಹೆಚ್ಚು ಅಂತ. ನಿಮ್ಮ ವೊಕ್ಯಾಬ್ಲರಿ ಇಂಪ್ರೂವ್ ಆಗಬೇಕು ಅಂತ ಅಂದರೆ ನೀವು ಡಿಕ್ಷನರಿಯನ್ನು ಹೆಚ್ಚು ಬಳಸೋದನ್ನು ಕಲಿಬೇಕು. ಇದು GV's ಇಂಗ್ಲೀಷ್ ಕನ್ನಡ ಡಿಕ್ಷನರಿ. ಇದು ಪ್ರಿಸಮಿಂದ ಹೊರಗಡೆ ತಂದಂಥದ್ದು. ಆದರೂ ನಮ್ಮ ಎಲ್ಲರ ಒಪಿನಿಯನ್ ಏನಂತ ಅಂದರೆ, ಮೈಸೂರು ಯೂನಿವರ್ಸಿಟಿಯ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಏನಿದೆ, ಅದು ಅವೈಲಬಲ್ ಡಿಕ್ಷನರೀಸ್ ಎಲ್ಲವರಲ್ಲಿ ಬೆಸ್ಟ್ ಡಿಕ್ಷನರಿ ಅಂತ ತುಂಬ ಜನ ಅನ್ಕೋತೀವಿ. ಜೊತೆಗೆ ಅದು ನಿಜ ಕೂಡ. ಏಕೆಂತಂದರೆ ಅದರಲ್ಲಿರೋಷ್ಟು ವಿಸ್ತಾರವಾಗಿ ಪದಗಳ ಮೀನಿಂಗನ್ನು ಎಲ್ಲ ಅರ್ಥಗಳಲ್ಲಿ ಎಲ್ಲ ಕಾಂಟೆಕ್ಸ್ಟ್ಗಳಲ್ಲಿ ಕೊಟ್ಟಿರುವಂಥ ಇನ್ನೊಂದು ಡಿಕ್ಷನರಿ ಇಲ್ಲ. ಏಕೆಂತಂದರೆ ಅದು ತುಂಬ ದೊಡ್ಡ ವಾಲ್ಯೂಮ್ಗಳದು. ಅಂದರೆ ಈಗ ಸದ್ಯದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅದಿಲ್ಲ. ಈ ಸೈಜಿನ ಡಿಕ್ಷನರಿಗಳೇ ಇದ್ದರೂ ಕೂಡ ಅವು 4 ವಾಲ್ಯೂಮ್ನಲ್ಲಿದೆ. ಅಂದರೆ A ಇಂದ E ವರೆಗೆ ಒಂದು ಡಿಕ್ಷನರಿ, ಅಲ್ಲಿಂದ ಇನ್ನೊಂದು ಡಿಕ್ಷನರಿ, ಇನ್ನೊಂದು, ಆ ಥರ 4 ಡಿಕ್ಷನರಿಗಳಿದೆ. ಆ 4ನ್ನು ಸೇರಿಸಿ ಒಂದು ಸಣ್ಣ ಅಕ್ಷರಗಳಲ್ಲಿ 4ನ್ನು ಒಟ್ಟಿಗೆ ಸೇರಿಸಿ ಕೂಡ ಒಂದು ಡಿಕ್ಷನರಿಯನ್ನು ಮಾಡಿದ್ದಾರೆ. ಅದು ಬೆಸ್ಟ್ ಡಿಕ್ಷನರಿ ಅಂತ ಅನ್ಸುತ್ತೆ. ಅದು ಆನ್ಲೈನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಪ್ರಿಸಮ್ನವರೇ ಅದನ್ನು ಮಾಡಿದ್ರು. ಈಗ ಅದು CD ಕೂಡ ಸಿಗ್ತಾ ಇಲ್ಲ. ಆದರೆ ಅದು ತುಂಬ ಒಳ್ಳೆ ಡಿಕ್ಷನರಿ. ನಿಮಗೆ ಹುಡುಕ್ಲಿಕ್ಕೂ ಕೂಡ ಕಂಪ್ಯೂಟರ್ನಲ್ಲಿ ಬಳಸಬೇಕಾದ್ರೂ ಕೂಡ ನೀವು ಮೈಸೂರು ಯೂನಿವರ್ಸಿಟಿಯ ಡಿಕ್ಷನರಿಯ ಫೈಲನ್ನು ಇಟ್ಕೊಂಡು ನೀವು ಮೀನಿಂಗ್ಸನ್ನು ನೋಡ್ಬೋದು. ಅದು ಬೆಸ್ಟ್ ಡಿಕ್ಷನರಿ ಇಂಗ್ಲೀಷ್ ಕನ್ನಡಕ್ಕೆ. ಹಾಗಾದರೆ ಬೇರೆ ಯಾವ ಡಿಕ್ಷನರಿಗಳಿರ್ತವೆ? ನಾವೀಗ ಕನ್ನಡದಿಂದ ಇಂಗ್ಲೀಷಿಗೆ ಅಂತ ಅಂದರೆ ತುಂಬ ಡಿಕ್ಷನರಿಗಳಿಲ್ಲ. ಅವೈಲಬಲ್ ಇರೋವಂಥದ್ದು ಇದೊಂದು ಡಿಕ್ಷನರಿ. ಇದು LS ಶೇಷಗಿರಿ ಅವರ ಎಡಿಟಿಂಗಲ್ಲಿ ಬಂದಂತಹ ಡಿಕ್ಷನರಿ. ಇದು ಸುಭಾಷ್ ಕನ್ನಡ ಇಂಗ್ಲೀಷ್ ನಿಘಂಟು. ಈ ಸುಭಾಷ್ ನಿಘಂಟುನಲ್ಲಿ ಕನ್ನಡ ಪದಗಳಿದ್ದಾವೆ. ಕನ್ನಡ ಪದಗಳಿಗೆ ಇಂಗ್ಲೀಷ್ ಆಲ್ಟರ್ನೇಟಿವ್ಗಳನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವ್ರು ಕನ್ನಡ ಮೀನಿಂಗ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ದೀರ್ಘಾವಧಿ ಅಂತ ಕೊಟ್ಟಿದ್ದಾರೆ. ಇದು ನಾ ಅಂತ ಬರೆದಿದ್ದಾರೆ, ಅಂದರೆ ನಾಮಪದ. ದೀರ್ಘಕಾಲ ಅಥವಾ ಹೆಚ್ಚು ಕಾಲ ಅಂತ ಹೇಳಿದರೆ ಅದನ್ನು ನೌನ್ ಅಂತ ಬ್ರ್ಯಾಕೆಟ್ಸಲ್ಲಿ N ಅಂತ ಬರೆದಿದ್ದಾರೆ. ಲಾಂಗ್ ಟರ್ಮ್ ಅಥವಾ ಲಾಂಗ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕನ್ನಡದಿಂದ ಇಂಗ್ಲೀಷಿಗೆ ಡಿಕ್ಷನರಿ ನಿಮಗೆ ಬೇಕು ಅಂತಂದರೆ ಇದೊಂದೇ ಲಭ್ಯತೆ ಇರೋ ಅಂಥದ್ದು. ಬೇರೆ ಯಾವ ಡಿಕ್ಷನರಿಗಳನ್ನು ಕೂಡ ನಾನು ಗಮನಿಸಿಲ್ಲ. ಹೊಸದಾಗಿ ಯಾರಾದರೂ ಬಿಟ್ಟಿದ್ದಾರಾ ಅಂತ ಗೊತ್ತಿಲ್ಲ.
ಆಕ್ಸ್ಫರ್ಡ್ ಅವರು ಕೂಡ ಬಿಟ್ಟಿದ್ದಾರೆ. ಆಕ್ಸ್ಫರ್ಡ್ ಅವರು ಮತ್ತು ಇಂಗ್ಲೀಷ್ ಟು ಕನ್ನಡನೇ ಬಿಟ್ಟಿದ್ದಾರೆ ಹೊರತು ಕನ್ನಡದಿಂದ ಇಂಗ್ಲೀಷ್ ಇಲ್ಲ. ಈ ಡಿಕ್ಷನರಿಯ ಇನ್ನೊಂದು ಉಪಯೋಗ ಏನು ಅಂತಂದರೆ, ಇಲ್ಲಿ ಲಿಸ್ಟ್ ಮಾಡಿರುವಂತಹ ಇಂಗ್ಲೀಷ್ ಪದಗಳನ್ನು ಇವರು ಕೊನೆಯಲ್ಲಿ ಇಂಡೆಕ್ಸಲ್ಲಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವ ಇಂಗ್ಲೀಷ್ ಪದ ಸಿಗುತ್ತೆ ಆ ಇಂಗ್ಲೀಷ್ ಪದದ ಕನ್ನಡ ಪದಗಳು ಯಾವ್ಯಾವ ಪೇಜ್ನಲ್ಲಿ ಈ ಪದಗಳನ್ನು ಉಪಯೋಗಿಸಿದ್ದೀವಿ ನಾವು ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿಯಾಗಿ ಇದು ವರ್ಕ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವು ಟೆಕ್ನಿಕಲ್ ಡಿಕ್ಷನರಿಗಳು ಕೂಡ ಇರ್ತವೆ. ಟೆಕ್ನಿಕಲ್ ಡಿಕ್ಷನರಿ ಅಂತಂದರೆ ಏನಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಡಿಕ್ಷನರಿ ಇಲ್ಲಿದೆ. ಇದು ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಕ್ಷನರಿ ನೋಡಿ. ಇದು ಮನೋವಿಜ್ಞಾನ ಪಾರಿಭಾಷಿಕ ಪದಕೋಶ ಅಂತ, ಡಿಕ್ಷನರಿ ಆಫ್ ಟೆಕ್ನಿಕಲ್ ಟರ್ಮ್ಸ್ ಇನ್ ಸೈಕಾಲಜಿ. ಎಷ್ಟೋ ವಿಷಯಗಳಿರ್ತವೆ. ಸೈಕಾಲಜಿ ಇರುತ್ತೆ, ಅಸ್ಟ್ರಾಲಜಿ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಬಯಾಲಜಿ ಇರುತ್ತೆ. ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪಾರಿಭಾಷಿಕ ಪದ, ಅದೇ ಸಬ್ಜೆಕ್ಟಲ್ಲೇ ಏನು ಅರ್ಥ ಇದೆ ಅಂತ ಉಪಯೋಗಿಸೋಂಥದ್ದು. ಇದು ಯಾಕೆ ತುಂಬ ಡಿಫ್ರೆಂಟ್ ಆಗಿರೋವಂಥ ತುಂಬ ವ್ಯಾಲ್ಯೂಯಬಲ್ ಡಿಕ್ಷನರಿ ಇದು ಅಂತ ನನಗನ್ನಿಸುತ್ತೆ ಅಂತಂದರೆ, ಇದರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಮೂರರಲ್ಲೂ ಕೂಡ ಪದಗಳ ಮೀನಿಂಗನ್ನು ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೈಕಾಲಜಿ ಬಿಹೇವಿಯರ್ ಮತ್ತು ಬಿಹೇವಿಯರ್ ಸೈಕಾಲಜಿಗೆ ಏನಂತಾರೆ ಅಂತಂದರೆ ವರ್ತನ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅದನ್ನೇ ಹಿಂದಿನಲ್ಲಿ ವ್ಯವಹಾರ ಮನೋವಿಜ್ಞಾನ ಅಂತ ಹೇಳ್ಕೊಳ್ತಾರೆ. ಅಂದರೆ ಮೂರೂ ಭಾಷೆಗಳ ಪದಗಳನ್ನು ನಿಮಗೆ ಈ ಸೈಕಾಲಜಿ ಅನ್ನೋಂಥ ವಿಷಯದಲ್ಲಿ ಉಪಯೋಗಿಸುವಂತಹ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಥರದ ಡಿಕ್ಷನರಿ ತುಂಬ ಅಪರೂಪ. ಜೊತೆಗೆ ನಿಮಗೆ 2 ಭಾಷೆಯ ಡಿಕ್ಷನರಿಗಳು, ಜೊತೆಗೆ ಟೆಕ್ನಿಕಲ್ ಸಬ್ಜೆಕ್ಟಿನ ಡಿಕ್ಷನರಿಗಳು. ಈಗ ಲಾಗೋಸ್ಕರನೇ ಒಂದು ಡಿಕ್ಷನರಿ ಇರುತ್ತೆ, ಡಿಕ್ಷನರಿ ಆಫ್ ಲಾ, ಲೀಗಲ್ ವರ್ಡ್ಸ್ ಅಂತಲೇ ಇರುತ್ತೆ. ಆ ಥರದ ಪದಗಳು ನಿಮಗೆ ಸಿಗ್ತವೆ. ಆ ಥರ ಪಾರಿಭಾಷಿಕ ಡಿಕ್ಷನರಿಗಳು ಕೂಡ ನಿಮಗೆ ಅವಶ್ಯಕತೆ ಇರುವಂಥ ಸಬ್ಜೆಕ್ಟ್ನಲ್ಲಿ ನೀವು ಹುಡುಕಿ ಕೊಂಡ್ಕೋಬೋದು. ಇನ್ನು ಫಾರಿನ್ ಲ್ಯಾಂಗ್ವೇಜಸ್ ಡಿಕ್ಷನರಿಗಳು ಕೂಡ ಇರ್ತವೆ. ನಾನು ತುಂಬ ಚಿಕ್ಕದಾಗಿರೋದನ್ನು ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ಇಂಗ್ಲೀಷ್ ಟು ಫ್ರೆಂಚ್ ಮತ್ತು ಫ್ರೆಂಚ್ ಟು ಇಂಗ್ಲೀಷ್ ಡಿಕ್ಷನರಿ. ನಾನು ಫ್ರೆಂಚನ್ನು ಮತ್ತು ಇಂಗ್ಲೀಷನ್ನು ಕಲ್ತಿದ್ರಿಂದ ನಾನು ಫ್ರೆಂಚನ್ನು ಯಾವಾಗಲೂ ನನಗೆ ಅನುಮಾನ ಬಂದಾಗ ಯಾವ್ದಾರ ಪದ ಬೇಕು ಅಂತಂದರೆ ನಾನು ಈ ಡಿಕ್ಷನರಿನಲ್ಲಿ ಹುಡ್ಕೋ ಅಂಥದ್ದು. ಮತ್ತು ಇಂಗ್ಲೀಷ್ನಲ್ಲಿರೋವಂಥ ಪದಕ್ಕೆ ಫ್ರೆಂಚ್ ಬೇಕು ಅಂದರೆ ಅದನ್ನು ಹುಡ್ಕೋದಕ್ಕೆ ಇದೊಂದು ಮಿನಿ ಡಿಕ್ಷನರಿನ ನಾನು ಇಟ್ಕೊಂಡಿದ್ದೆ. ಇನ್ನು ಚಿಕ್ಕ ಮಕ್ಕಳಿಗೆ ಅಂತ ಅಂದರೆ ಒಂದು ಸ್ವಲ್ಪ ಪಿಕ್ಚರ್ಸ್ ಇದ್ದರೆ ಅವ್ರಿಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನೋಡಿ, ಚಿಲ್ಡ್ರನ್ಸ್ ಇಲ್ಲಸ್ಟ್ರೇಟೆಡ್ ಡಿಕ್ಷನರಿ ಅಂತ ಹೇಳ್ಬಿಟ್ಟು ಒಂದಿದೆ. ಇದನ್ನು DK ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಈ ರೀತಿ ಅಟ್ರಾಕ್ಟಿವ್ ಆಗಿರುವಂತಹ ಡಿಕ್ಷನರಿಯನ್ನು ಅವ್ರು ಮಾಡಿದ್ದಾರೆ. ಇಲ್ಲಿ ಚಿತ್ರಗಳಿರ್ತವೆ, ಕಲರ್ ಆಗಿರುವಂಥ ಚಿತ್ರಗಳಿರ್ತವೆ. ಜೊತೆಗೆ ಅಲ್ಲಿ ಪಾರ್ಟ್ಸನ್ನು ಗುರುತಿಸಿರೋ ಅಂಥದ್ದು ಮತ್ತು ಇಂಟ್ರೆಸ್ಟಿಂಗ್ ಆಗಿ ವರ್ಡ್ ಹಿಸ್ಟ್ರಿ ಅಂತಂದರೆ, ನಾನು ಎಟಿಮಾಲಜಿ ಅಂತ ಏನು ಹೇಳ್ತೀನಿ, ಆ ಪದ ಹೇಗೆ ಬಂತು ಅನ್ನೋದನ್ನು ಕೆಲವು ಇಂಟ್ರೆಸ್ಟಿಂಗ್ ಇರೋವಂಥ ವಿಷಯಗಳನ್ನು ಹೇಳ್ತಾರೆ. ಈ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಚಿತ್ರಗಳನ್ನು ಕೊಟ್ಟಿರ್ತಾರೆ. ನನ್ನ ಮಕ್ಕಳಂತೂ ತುಂಬ ಚಿಕ್ಕ ಮಕ್ಕಳಾಗಿದ್ದಾಗ ಈ ಬುಕ್ಕನ್ನು ಉಪಯೋಗಿಸಿ ತುಂಬ ಪದಗಳನ್ನು ಕಲಿತರು. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿ ಟೈಮ್ ಪಾಸ್ಗೆ ಅಂತ ನೋಡಿದ್ರು ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿ ಈ ಡಿಕ್ಷನರಿ ಕಲಿಸುತ್ತೆ. ಇನ್ನೊಂದು ವಿಜುವಲ್ ಡಿಕ್ಷನರಿ ಅಂತ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿರೋವಂಥ ಡಿಕ್ಷನರಿ. ಎಲ್ಲ ಸಬ್ಜೆಕ್ಟಿನ ವಿಷಯಗಳನ್ನು ಕೂಡ ಅದರಲ್ಲಿ ಕವರ್ ಮಾಡಲಾಗಿತ್ತು. ಜೊತೆಗೆ ಚಿತ್ರಗಳ ಮೂಲಕನೇ ಹೆಚ್ಚು ಪದಗಳನ್ನು ಅಲ್ಲಿ ಕಲಿಸ್ಲಿಕ್ಕೆ ಅಂತ ಆ ಡಿಕ್ಷನರಿನ ಬಳಸ್ತಾ ಇದ್ರು. ಇನ್ನು ನೋಡಿ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಬುಕ್ ಇದೆ. ಇದು ಒರಿಜಿನಲ್ ಅಲ್ಲ, ಇದು ಅದರ ಕಾಪಿ ನಮಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಅಂದ್ಕೊಂಡ್ವಿ. ಕನ್ನಡ ಶೈಲಿ ಕೈಪಿಡಿ ಅಂತ ಇದೆ. ಇದು ಸ್ಟೈಲ್, ಕನ್ನಡ ಸ್ಟೈಲಿನ ಬಗ್ಗೆ ಅಂದರೆ ಭಾಷೆಯನ್ನು ಬಳಸಬೇಕಾದ್ರೆ ನೀವು ಕನ್ನಡವನ್ನು ಹೇಗೆಲ್ಲ ಬಳಸಬೇಕು, ಯಾವಾಗ ನಿಮಗೆ 3 ಡಾಟನ್ನ ಹೇಳ್ತೀವಿ ನಾವು, ಪಂಕ್ಚುಯೇಷನ್ಗಳನ್ನು ಹೇಗೆ ಬಳಸ್ತೀವಿ, ಅರ್ಧ ಅಕ್ಷರಗಳನ್ನು ಹೇಗೆ ಬಳಸ್ತೀವಿ, ಸ್ಪೆಲ್ಲಿಂಗ್ಗಳಲ್ಲಿ ಕನ್ಫ್ಯೂಷನ್ ಇದ್ದರೆ ಹೇಗೆ ಮಾಡಬೇಕು, ಈ ಥರದ್ದೆಲ್ಲದನ್ನು ಕೂಡ ಈ ಡಿಕ್ಷನರಿನಲ್ಲಿ, ಡಿಕ್ಷನರಿ ಅಲ್ಲ ಇದು, ಆದರೆ ಲ್ಯಾಂಗ್ವೇಜನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ. ಲೇಖನ ಚಿಹ್ನೆಗಳು ಲಿಪ್ಯಂತರ ಮಾಡೋದು ಹೇಗೆ, ಪದಗಳ ನಡುವಿನ ಸ್ಪೇಸನ್ನು ಹೇಗೆ ಬಿಡಬೇಕು, ಪದ ವಿಭಜನೆ ಹೇಗೆ ಮಾಡಬೇಕು, ಉತ್ತಮ ಬರಹ ಹೇಗೆ ಮಾಡ್ಕೋಬೇಕು, ಉಲ್ಲೇಖನ ಮಾಡಬೇಕಾದ್ರೆ ನೀವು ಯಾವ್ದನ್ನಾರು ಕೋಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಆಕರಗಳನ್ನು ದಾಖಲೆ ನೀವು ಎಲ್ಲಿಂದನೋ ಒಂದು ಮಾಹಿತಿ ತಗೋತೀರ ಅದನ್ನು ಯಾವ ರೀತಿ ಮಾಡಬೇಕು, ಈ ಥರದ್ದೆಲ್ಲದನ್ನು ಕೂಡ ಇದರಲ್ಲಿ ಪುಸ್ತಕದಲ್ಲಿರುವಂಥ ಭಾಗಗಳು, ಸಂಕೇತ ಅಕ್ಷರಗಳು, ಸಂಕ್ಷೇಪಗಳು, ಅಕ್ಷರ ಸಂಯೋಜನೆ ಹೇಗೆ ಮಾಡಬೇಕು, ಮತ್ತು ಅಕ್ಷರ ಜೋಡಣೆ ಹೇಗೆ, ಕಾಗದವನ್ನು ಬಳಸಿರೋ ಕಾಗದದ ಬಗ್ಗೆ ಹೇಗೆ ಡೀಟೇಲ್ಸನ್ನು ಕೊಡಬೇಕು, ಇಂಥದ್ದೆಲ್ಲದೂ ಕೂಡ ಈ ಕನ್ನಡ ಶೈಲಿ ಕೈಪಿಡಿ. ಇದು ಹಂಪಿ ವಿಶ್ವವಿದ್ಯಾಲಯದಿಂದ ಪಬ್ಲಿಷ್ ಆಗಿರುವಂಥ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ, ತುಂಬ ಉಪಯುಕ್ತವಾಗಿರುವಂತಹ ಒಂದು ಡಿಕ್ಷನರಿ ಇದು. ಇನ್ನು ಪುಸ್ತಕ ಮಹಲ್ ಅವರು ಒಂದಷ್ಟು ಡಿಫ್ರೆಂಟ್ ಆಗಿರುವಂಥ ಡಿಕ್ಷನರಿಗಳನ್ನು ಮಾಡಿದ್ದಾರೆ ನೋಡಿ. ಡಿಕ್ಷನರಿ ಆಫ್ ಕೊಟೇಶನ್ಸ್, ಯಾವ್ಯಾವ್ದಾದ್ರು ವಿಷಯಗಳ ಬಗ್ಗೆ ಯಾರ್ಯಾರು ಏನು ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಅಂತ ತೆಗೆದ್ರೆ ಫ್ರೀಡಮ್ ಮತ್ತು ಆಪ್ರೇಷನ್ ಬಗ್ಗೆ
ಯಾವ್ಯಾವ ಫೇಮಸ್ ಫಿಲಾಸಫರ್ಸು ರೈಟರ್ಸು ಏನೇನು ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಡಾಕ್ಟರ್ಸ್ ಮತ್ತು ಮೆಡಿಸಿನ್ ಬಗ್ಗೆ ಏನೇನೆಲ್ಲ ಕೊಟೇಶನ್ಸ್ ಇದೆ ಆ ಥರದ್ದು. ಅದೇ ರೀತಿ ಅವರು ಸ್ಪೆಲ್ಲಿಂಗ್ ಡಿಕ್ಷನರಿನ ಕೂಡ ಮಾಡಿದ್ದಾರೆ. ಅಂತಂದರೆ ಇದರಲ್ಲಿ ನೀವು ಡೌಟ್ ಬಂದಾಗ ಹುಡ್ಕೋತಾ ಹೋಗ್ಬೋದು. ಇದು ಅಕಾರಾದಿಯಾಗಿ ಶುರು ಮಾಡಿದರೆ A to Z ಇದೆ. ಅದರಲ್ಲಿ ನೀವು ಪದಗಳನ್ನು ಹುಡುಕ್ತಾ ಹೋದಾಗ ನಿಮಗೆ ಹೆಚ್ಚು ವರ್ಡ್ಸ್ ಸಿಗ್ತವೆ. ಇದರಲ್ಲಿ ಎಲ್ಲ ಪದಗಳು ಕವರ್ ಆಗಿಲ್ಲ, ಆದರೆ ಮಕ್ಕಳು ಬಳಸೋದಕ್ಕೆ ಮತ್ತು ಹೆಚ್ಚು ಪದಗಳು ಸಿಗಲಿಕ್ಕೆ ಈ ಡಿಕ್ಷನರಿ ಹೆಲ್ಪ್ ಮಾಡುತ್ತೆ. ಇನ್ನು ಆಕ್ಸ್ಫರ್ಡ್ ಅಥವಾ ಕೇಂಬ್ರಿಡ್ಜ್ ಅಥವಾ ಚೇಂಬರ್ಸ್ ಏನಿದೆ, ಇವೆಲ್ಲವೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಇಂಗ್ಲೀಷನ್ನು, ಒರಿಜಿನಲ್ ಇಂಗ್ಲೀಷನ್ನು, ಜೊತೆಗೆ ಇಂಗ್ಲೆಂಡಿಂದ ಬಂದಿರುವಂಥ ಡಿಕ್ಷನರಿಗಳಾಗಿದ್ದರಿಂದ ಅವನ್ನು ಹೆಚ್ಚು ಜನ ಬಳಸ್ತಾರೆ. ಜೊತೆಗೆ ಅದರ ಉಪಯುಕ್ತತೆ ಕೂಡ ಜಾಸ್ತಿ, ಜೊತೆಗೆ ರಿಲಯಬಿಲಿಟಿ ಜಾಸ್ತಿ. ಅಂತಂದರೆ ನೀವು ನಂಬೋದು, ಈ ಡಿಕ್ಷನರಿನಲ್ಲಿ ನೋಡಿದ್ರೆ ಅದು ಪಕ್ಕಾ ಇರುತ್ತೆ ಅನ್ನೋ ಅಂಥದ್ದನ್ನು ನಾವು ನೋಡ್ಬೋದು. ಅಂಥ ಒಂದು ಪಾಕೆಟ್ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಅಂತ ಹೇಳಿದೆ ನೋಡಿ. ಇದು ಇಂಗ್ಲೀಷ್ ಟು ಇಂಗ್ಲೀಷ್ ಡಿಕ್ಷನರಿ. ನಾವು ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೊಳ್ಳೋದು ನಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅಂಥ ಒಂದು ಡಿಕ್ಷನರಿ ಇದು ಸೌತ್ ಏಷ್ಯಾ ಎಡಿಷನ್ ಅಂತ ಒಂದು ಸ್ಪೆಷಲ್ ಎಡಿಷನ್ನ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ, ಒಂದು ವರ್ಡನ್ನು ಕೊಟ್ಟಿದ್ದಾರೆ ಅಂತಂದರೆ ಅದರ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಮೀನಿಂಗನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಆದರೆ ತುಂಬ ಫೇಮಸ್ ಆಗಿರೋವಂಥದ್ದು ಮತ್ತು ಹಲವಾರು ಎಡಿಷನ್ಗಳನ್ನು ಕಂಡು ತುಂಬ ಜನ ಉಪಯೋಗಿಸೋವಂಥದ್ದು, ಮತ್ತು ಇತ್ತೀಚೆಗೆಲ್ಲ ಸಾಫ್ಟ್ ಕಾಪಿ ಕೂಡ ಬಂದು ನೀವು CD ಫಾರ್ಮ್ನಲ್ಲಿ ಕೂಡ ಡಿಕ್ಷನರಿನ ಇಟ್ಕೊಂಡು, ಮತ್ತು ಆ ಡಿಕ್ಷನರಿಗಳನ್ನ ಸಾಫ್ಟ್ ಕಾಪಿ ಇಟ್ಕೊಂಡು ನೀವು ಆನ್ಲೈನಲ್ಲಿ ಕೂಡ ಮೀನಿಂಗನ್ನು ಚೆಕ್ ಮಾಡೋ ಅಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡಿಕ್ಷನರಿ ಇದು. ನಾನು ತುಂಬ ಬಳಸಿರುವಂಥ ಡಿಕ್ಷನರಿ ಇದು ಆಕ್ಸ್ಫರ್ಡ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿ. ಈ ಆಕ್ಸ್ಫರ್ಡ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿ ಏನಿದೆ, ಇದಂತೂ ನನಗೆ ವೈಯಕ್ತಿಕವಾಗಿ ತುಂಬ ಲ್ಯಾಂಗ್ವೇಜನ್ನು ಕಲಿಸಿದೆ. ಇಂಗ್ಲೀಷ್ ಬಗ್ಗೆ ಏನೇನೆಲ್ಲ ಡೌಟ್ಸ್ ಬಂದರೂ ಕೂಡ ನಾನು ಇದನ್ನು ನೋಡಿದ್ರೆ ಪರವಾಗಿಲ್ಲಪ್ಪ, ನೋಡಿ ನೀವು ಅದು ಆಗಿರೋಂಥ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಡಿಕ್ಷನರಿಯನ್ನು ನಾನು ತುಂಬ ಉಪಯೋಗಿಸಿದ್ದೀನಿ. ಈ ಡಿಕ್ಷನರಿನಲ್ಲಿ ಏನೆಲ್ಲ ಸಿಗುತ್ತೆ ಅಂತಂದರೆ ನಿಮಗೆ ಇಂಗ್ಲೀಷ್ ಬಗ್ಗೆ ಸಿಗದೇ ಇರೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಏಕೆಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಡಿಕ್ಷನರಿನಲ್ಲಿ ಚಿತ್ರಗಳು ಕೂಡ ಇದೆ. ಮಧ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಹಾರ್ಸ್ ಅಂತ ಇದೆ ಅಂತಂದರೆ ಹಾರ್ಸ್ನಲ್ಲೇ ಅವರು 15 ಪಾರ್ಟ್ಸನ್ನು ಗುರುತಿಸಿ ಅವೆಲ್ಲವನ್ನು ಕೂಡ ನಂಬರ್ ಮಾಡಿ ಕೆಳಗಡೆ ಲಿಸ್ಟ್ ಮಾಡಿದ್ದಾರೆ. ಈ ಡಿಕ್ಷನರಿನಲ್ಲಿ ಇನ್ನೂ ಒಂದೇನಂತಂದರೆ ಇವರು RT ಅಂದರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಏನಿದೆಯಲ್ಲ, ಆ ಪ್ರೊನೌನ್ಸಿಯೇಷನ್ ಸಿಂಬಲ್ಸನ್ನೇ ಸ್ಟ್ಯಾಂಡರ್ಡ್ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಸಿಂಬಲ್ಸನ್ನೇ ಈ ಡಿಕ್ಷನರಿನಲ್ಲಿ ಉಪಯೋಗಿಸಿದ್ದಾರೆ. ಸೊ ಯಾವುದೇ ಪದದ ಮೀನಿಂಗಿನ ಬಗ್ಗೆ ನಿಮಗೆ ಡೌಟ್ ಇದೆ ಅಂತಂದರೆ ಇಲ್ಲಿ ನೋಡ್ಬೋದು. ಯಾವುದೇ ಪದದ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸನ್ನು ಗೊತ್ತಾಗಬೇಕಂದ್ರೆ ಈ ಡಿಕ್ಷನರಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ ಇದರಲ್ಲಿ ಒಂದು ಡಿಫೈನಿಂಗ್ ವೊಕ್ಯಾಬ್ಯುಲರಿ ಇದೆ. ಈ ಡಿಫೈನಿಂಗ್ ವೊಕ್ಯಾಬ್ಯುಲರಿನಲ್ಲಿ ಒಂದು ಸುಮಾರು 2,500 ಪದಗಳಿದೆ. ಆ ಡಿಕ್ಷನರಿನಲ್ಲಿ ಏನಪ್ಪ ಈ ಲಿಸ್ಟ್ ಮಾಡಿರೋಂಥ ಪದಗಳು ಏನಿದೆ ಅಲ್ಲ, ಈ ಸಿಂಪಲ್ ಪದಗಳನ್ನು ಅಂದರೆ ತುಂಬ ಸ್ಟ್ಯಾಂಡರ್ಡಾಗಿ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗೋವಂಥ ಪದಗಳೇನಿದಾವಲ್ಲ, ಅಂಥ ಪದಗಳನ್ನೇ ಉಪಯೋಗಿಸಿ ಆ 2,500 ಪದಗಳನ್ನು ಉಪಯೋಗಿಸೇ ಇಡೀ ಡಿಕ್ಷನರಿನಲ್ಲಿರುವಂಥ ಎಲ್ಲ ಪದಗಳನ್ನು ಕೂಡ ವರ್ಣಿಸಿದ್ದೀವಿ ನಾವು ಅನ್ನೋ ಅಂಥದ್ದು ಅವರ ಹೆಗ್ಗಳಿಕೆ. ಸೊ ಎಷ್ಟೋ ಡಿಕ್ಷನರಿಗಳಲ್ಲಿ ಈಗ ನೀವು ಫಾರ್ ಎಕ್ಸಾಂಪಲ್ ಚೇಂಬರ್ಸ್ ಆ ಥರದ್ದನ್ನು ನಾನು ಮುಂಚೆ ಡಿಕ್ಷನರಿಗಳಲ್ಲಿ ನಾನು ನೋಡಿದ್ದೀನಿ. ಒಂದು ಇಂಗ್ಲೀಷ್ ಪದದ ಮೀನಿಂಗನ್ನು ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗದೆ ಇರೋವಂಥ ಪದಗಳೇ ಒಳಗಡೆ ಮೀನಿಂಗಲ್ಲಿ ಇರ್ತಾರೆ. ಸೊ ನಿಮ್ಗೆ ಆ ಡಿಕ್ಷನರಿನಲ್ಲಿ ಮತ್ತೆ ಆ ಪದಗಳನ್ನು ಹುಡುಕಿ ಒಟ್ಟಾರೆ ಈ ಪದದ ಮೀನಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ತಡ ಆಗುತ್ತೆ, ಮತ್ತು ಪೇಷನ್ಸನ್ನು ಕೂಡ ಚೆಕ್ ಮಾಡೋವಂಥದ್ದು. ಆದರೆ ಈ ಡಿಕ್ಷನರಿನಲ್ಲಿ ಆಗೋದಿಲ್ಲ. ಏನಾಗುತ್ತೆ ಅಂತಂದರೆ ಸರಳ ಪದಗಳನ್ನು ಬಳಸಿಯೇ ಈ ಮೀನಿಂಗ್ಗಳನ್ನು, ಎಲ್ಲ ಪದಗಳ ಮೀನಿಂಗ್ಗಳನ್ನು ಹೇಳಿದ್ದೀವಿ. ಜೊತೆಗೆ ಯಾವ್ಯಾವ ಪದಗಳನ್ನು ಉಪಯೋಗಿಸಿದ್ದೀವಿ ಅನ್ನೋದನ್ನು ಕೂಡ ಒಂದು ಲಿಸ್ಟ್ ಮಾಡಿದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಈ ಡಿಕ್ಷನರಿನಲ್ಲಿ ಅಂತಂದರೆ, ಇವರು ಇಂಡಿಯಾಕ್ಕೋಸ್ಕರನೇ ಒಂದು ಸಪ್ರೇಟ್ ಡಿಕ್ಷನರಿ ಮಾಡಿದ್ದಾರೆ. ಅಂತಂದರೆ ಇಂಡಿಯನ್ ಆರಿಜಿನ್ ಇರೋವಂಥ ಪದಗಳದ್ದೇ ಒಂದು ಡಿಕ್ಷನರಿಯನ್ನು ಇವರು ಕೊನೆಯಲ್ಲಿ ಅಪೆಂಡಿಕ್ಸ್ನಲ್ಲಿ ಸೇರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ಯೋಗ ಅಂತ ಬಳಸ್ತೀವಿ, ಎ ಸಪ್ಲಿಮೆಂಟ್ ಆಫ್ ಇಂಡಿಯನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಈ ಯೋಗ ಅಂತ ಅಂದರೆ ಏನು ಅನ್ನೋದು ಬರೀ ಎಕ್ಸಸೈಸ್ ಅಲ್ಲ. ಸೊ ಯೋಗ ಅಂದರೆ ಏನು ಅನ್ನೋದನ್ನ ಎಕ್ಸಾಕ್ಟಾಗಿ ಅವ್ರಿಗೆ ಬೇರೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಬೇರೆ ದೇಶದವ್ರಿಗೆ ಇಂಡಿಯನ್ ವೊಕ್ಯಾಬ್ಯುಲರಿ ಗೊತ್ತಾಗೋವಂಥದ್ದನ್ನು ಎಕ್ಸ್ಪ್ಲನೇಷನ್ ಎಲ್ಲವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಚಾರ್ಯ ಅಂತ ಒಂದು ಪದ ಇದೆ. ಆಚಾರ್ಯ ಅನ್ನೋವಂಥದ್ದು ಏನು ಅಂತಂದರೆ ನೌನ್ ಅದು ಎ ಬ್ರಾಹ್ಮಿನ್ ರಿಲಿಜಿಯಸ್ ಟೀಚರ್ ಅಂತ ಹೇಳಿದ್ರು. ಆಮೇಲೆ ಅದನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ವಿ ಕನ್ಸಲ್ಟೆಡ್ ದ ಆಚಾರ್ಯ ಫಾರ್ ಅಬೌಟ್ ದ ಫೋರ್ತ್ ಕಮಿಂಗ್ ಸೆರೆಮನಿ ಅಂತ ಹೇಳಿದ್ದಾರೆ. ಇನ್ನೊಂದು ಎರಡನೇ ಮೀನಿಂಗ್ ಕೊಟ್ಟಿದ್ದಾರೆ, ಎ ಟೈಟಲ್ ಫಾರ್ ದ ಸ್ಪಿರಿಚುವಲ್ ಟೀಚರ್. ಸ್ಪಿರಿಚುವಲ್ ಟೀಚರ್ಗೆ ಒಂದು ಟೈಟಲ್ ಅಂತ ಕೊಟ್ಟಿದ್ದಾರೆ. ಆರ್ ವೈಸ್ ಮ್ಯಾನ್, ಫಾರ್ ಎಕ್ಸಾಂಪಲ್ ಶಂಕರಾಚಾರ್ಯ, ಆಚಾರ್ಯ ವಿನೋಬಾ ಭಾವೆ ಇದೆ. ಸೊ ಮತ್ತು ಅಹಿಂಸಾ ಅಂದರೆ ಏನು,
AIR ಅಂದರೆ ಏನು, ಅಬ್ರಿವೇಷನ್ ಅದೊಂದು ಆಲ್ ಇಂಡಿಯಾ ರೇಡಿಯೋಗೆ ಉಪಯೋಗಿಸುತ್ತೆ. ಸೊ ಇಂಡಿಯಾಕ್ಕೆ ಸಂಬಂಧಪಟ್ಟಿರೋಂಥದ್ದಕ್ಕೆ ಇವರು ಒಂದಷ್ಟು ಪೇಜಸನ್ನು ಇಟ್ಬಿಟ್ಟು ಅದರ ಮೀನಿಂಗ್ಸನ್ನು ಕೊಟ್ಟಿದ್ದಾರೆ. ಸುಮಾರು 100 ಪೇಜಸ್ಗಿಂತ ಜಾಸ್ತಿ ಬರೀ ಇಂಡಿಯನ್ ಇಂಗ್ಲೀಷ್ಗೋಸ್ಕರನೇ ಉಪಯೋಗಿಸಿದ್ದಾರೆ. ಮತ್ತು ಈ ಡಿಕ್ಷನರಿನಲ್ಲಿ ಎಷ್ಟೋ ಅಪೆಂಡಿಕ್ಸ್ಗಳಿದೆ. ಅಪೆಂಡಿಕ್ಸ್ಗಳಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಿದ್ದಾರೆ. ಪಂಕ್ಚುಯೇಷನ್ ಬಗ್ಗೆ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇದೆ, ಇರ್ರೆಗ್ಯುಲರ್ ವರ್ಬ್ಸ್ನ ಲಿಸ್ಟ್ ಇದೆ, ಮತ್ತು ನಂಬರ್ಸನ್ನು ಹೇಗೆ ಮೆಷರ್ಮೆಂಟಲ್ಲಿ ನಾವು ಫೀಟ್ ಅನ್ನೋದನ್ನಾಗಲಿ, ಪೌಂಡ್ ಅನ್ನೋದನ್ನಾಗಲಿ, ಕಿಲೋ ಅನ್ನೋದನ್ನಾಗಲಿ ಹೇಗೆ ಉಪಯೋಗಿಸ್ತೀವಿ, ಅವನ್ನ ಹೇಗೆ ಬರಿಬೇಕು, ಸಿಂಬಲ್ಗಳನ್ನೆಲ್ಲ ಹೇಗೆ ಬರಿಬೇಕು, ಈ ಥರದನ್ನೆಲ್ಲ ಹಾಕಿದ್ದಾರೆ. ಮತ್ತು ಕೆಮಿಕಲ್ ಎಲಿಮೆಂಟ್ಸನ್ನ ಲಿಸ್ಟ್ ಮಾಡಿದ್ದಾರೆ. ಮತ್ತು ಇದು ಇಡಿಯಮ್ಸ್ ಫ್ರೇಸಸ್ ಎಲ್ಲವನ್ನು ಕೂಡ ಲಿಸ್ಟ್ ಮಾಡಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಕೂಡ ಬ್ರೀಫ್ ಇಂಟರ್ವಲ್ಸ್ ಇದೆ. ಕಾಮನ್ವೆಲ್ತ್ ಅಂದರೆ ಏನು, ಕಾಮನ್ವೆಲ್ತ್ ಕಂಟ್ರೀಸ್ ಅಂದರೆ ಯಾವ್ಯಾವುದು, ಅದರ ಲೀಡರ್ಗಳು ಯಾರು ಇರ್ತಾರೆ, ಆ ಥರದನ್ನೆಲ್ಲದನ್ನು ಒಂದು ಕಡೆ ಕೊಟ್ಟಿದ್ದಾರೆ. ಮತ್ತು ಅಮೇರಿಕಾ ಮತ್ತು ಇಂಗ್ಲೆಂಡ್ ಏನಿದೆ, ಅಮೇರಿಕಾ ಮತ್ತು ಇಂಗ್ಲೆಂಡ್, US ಮತ್ತು UK ಅನ್ನೋದನ್ನು ಮಧ್ಯದಲ್ಲಿ ಬರೆದಿರ್ತಾರೆ. ಅಂದರೆ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇರೋದನ್ನು US ಅಲ್ಲಿ ಈ ಥರ ಸ್ಪೆಲ್ಲಿಂಗ್ ಬಳಸ್ತಾರೆ, UK ನಲ್ಲಿ ಈ ಥರ ಸ್ಪೆಲ್ಲಿಂಗ್ ಬಳಸ್ತಾರೆ ಅನ್ನೋವಂಥ ಡಿಫ್ರೆನ್ಸ್ನ ಕೊಟ್ಟಿದ್ದಾರೆ. ಸೆಂಟ್ರಲ್ ಯುರೋಪ್ ಹೇಗಿದೆ ಅನ್ನೋದನ್ನು ಮ್ಯಾಪ್ಗಳನ್ನು ಕೊಟ್ಟಿದ್ದಾರೆ. ಇಂಗ್ಲೆಂಡು, ಸ್ಕಾಟ್ಲ್ಯಾಂಡ್ ಇದರಲ್ಲಿ ಲ್ಯಾಂಗ್ವೇಜ್ಗಳು ಹೇಗೆ ಡೆವಲಪ್ ಆದವು, ಯಾವ ಭಾಷೆಯನ್ನು ಯಾವ ರಾಜ್ಯಗಳಲ್ಲಿ ಯಾವ ದೇಶಗಳಲ್ಲಿ ಉಪಯೋಗಿಸ್ತಾರೆ, ಯಾವ್ಯಾವ ಥರ ವೆರೈಟಿಗಳಿವೆ, ಮತ್ತು ಇಂಗ್ಲೀಷಿನ ಡೆವಲಪ್ಮೆಂಟ್ ಹೇಗಾಯಿತು, ಎಲ್ಲದನ್ನು ಕೂಡ ಈ ಡಿಕ್ಷನರಿ ಕೊಡ್ತಾರೆ. ಜೊತೆಗೆ ಈ ಡಿಕ್ಷನರಿನಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ವರ್ಡ್ ಆದರೆ ಆ ವರ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಇಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಜಾಯಿನ್ ಅಂತ ಇದೆ. ಜಾಯಿನ್ ಅನ್ನೋದಕ್ಕೆ ಅವರು ಮೊದಲು ಪ್ರೊನೌನ್ಸಿಯೇಷನ್ ಕೊಟ್ಟಿದ್ದಾರೆ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು, ಅದು ಜಾಯಿನ್ ಅಂತ. ಅದರ ಮುಂದಕ್ಕೆ ಇವರು ಸಮಥಿಂಗ್ ಆನ್ ಆರ್ ಸಮಥಿಂಗ್ ಆನ್ ಟು ಅಂತ ಹೇಳಿಬಿಟ್ಟು ಟು ಫಾಸ್ಟನ್ ಒನ್ ಥಿಂಗ್ ಟು ಅನದರ್, ಒಂದನ್ನು ಇನ್ನೊಂದಕ್ಕೆ ಕಟ್ಟೋದಕ್ಕೆ ಹಾಗಂತಾರೆ. ಟು ಕನೆಕ್ಟ್ ಆರ್ ಕಂಬೈನ್ ಟೂ ಥಿಂಗ್ಸ್. ನೋಡಿ, ಈ ಥರದ್ದು ಬರೀ ನಿಮಗೆ ಗೊತ್ತಿರೋ ಪದಗಳನ್ನೇ ಉಪಯೋಗಿಸಿ ಮೀನಿಂಗನ್ನು ಹೇಳ್ತೇವೆ. ಮತ್ತು ವರ್ಬಲ್ ಫ್ರೇಸು, ನೌನ್ ಫ್ರೇಸು ಅದನ್ನೆಲ್ಲದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಮತ್ತು ಅದನ್ನು ಉಪಯೋಗಿಸಿರೋವಂಥ ಎಕ್ಸಾಂಪಲ್ಸನ್ನ ಕೊಡ್ತಾರೆ. ಎಲ್ಲ ಇಟ್ಯಾಲಿಕ್ಸಲ್ಲಿರೋ ಅಂಥದ್ದೆಲ್ಲದು ಕೂಡ ಎಕ್ಸಾಂಪಲ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಥರದನ್ನೆಲ್ಲದನ್ನು ಕೊಡ್ತಾರೆ. ಮತ್ತು ನಿಮಗೆ ಯಾವುದು ಇಲ್ಲಿ ಕೊಟ್ಟಿರುವಂಥ ಸಿಂಬಲ್ಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂತ. ಅಬ್ರಿವೇಷನ್ಸ್ ಆಗಿದ್ದರೆ ಅಬ್ರಿವೇಷನ್ ಅಂತ ಕೊಡ್ತಾರೆ, ಅಥವಾ ಟ್ಯಾಬು ಆಗಿದ್ದರೆ ಅದಕ್ಕೊಂದು ಸಿಂಬಲ್ ಹಾಕ್ತಾರೆ. ಅಂತಂದರೆ ನೀವು ಎಜುಕೇಟೆಡ್ ಎನ್ವೈರನ್ಮೆಂಟಲ್ಲೆಲ್ಲ ಉಪಯೋಗಿಸ್ಬಾರ್ದು, ಆ ಥರ ಕೆಟ್ಟ ಪದಗಳಿದ್ದರೆ ಅದನ್ನೊಂದು ಸಿಂಬಲ್ ಹಾಕಿರ್ತಾರೆ, ನೀವು ಹುಷಾರಾಗಿರಿ ಇದನ್ನು ಬಳಸಬೇಕಾದ್ರೆ ಅಂತ. ಮತ್ತು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಪ್ಲೂರಲ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಕೊಡ್ತಾರೆ. ಅಥವಾ ಸೊ ಯಾವುದಾದ್ರೂ ಒಂದು ವರ್ಬ್ ಇದೆ ಅಂತಂದರೆ ವರ್ಬ್ನ ಪಾಸ್ಟ್ ಫಾರ್ಮ್ ಏನಿದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಿದೆ, ಮತ್ತು ಸ್ಪೆಲ್ಲಿಂಗ್ನಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಮತ್ತು ನೌನ್ಗಳಿದ್ದರೆ ನೌನ್ಗಳ ಪ್ಲೂರಲ್ ಫಾರ್ಮ್ ಹೇಗಿರ್ತವೆ, ಮತ್ತು US ಅಲ್ಲಿ ಏನಾದರೂ ಬೇರೆ ಥರ ಸ್ಪೆಲ್ಲಿಂಗನ್ನು ಉಪಯೋಗಿಸ್ತಾರೆ ಅಂತಂದರೆ US ಅಂತ ಕೊಟ್ಬಿಟ್ಟು ಆ ಪ್ರೊನೌನ್ಸಿಯೇಷನನ್ನು ಕೊಟ್ಟಿರ್ತಾರೆ. ಸ್ಪೆಲ್ಲಿಂಗ್ ಚೇಂಜ್ ಇದ್ದರೆ ಸ್ಪೆಲ್ಲಿಂಗ್ ಚೇಂಜನ್ನು ಮೆನ್ಷನ್ ಮಾಡಿರ್ತಾರೆ. ಮತ್ತು ಯಾವುದಾದ್ರು ಒಂದು ರಿಲೇಟಿವ್ಸ್ ಇದ್ದರೆ, ಈಗ ಯಾರೋ ಒಂದು ಹುಡುಗಿ ಜೇನ್ ಅಂತ ಇದ್ದಾಳೆ, ಜೇನ್ಗೆ ಯಾರ್ಯಾರು ಇರೋದಕ್ಕೆ ಸಾಧ್ಯ, ಅಣ್ಣನಿಗೆ ಏನಂತಾರೆ, ಅಣ್ಣನ ಹೆಂಡತಿಗೆ ಏನಂತಾರೆ, ತಮ್ಮನ ಹೆಂಡತಿಗೆ ಏನಂತಾರೆ, ತಂಗಿ ಏನಂತಾರೆ, ಅಪ್ಪ ಅಮ್ಮ ಒಬ್ಬರೇ ಇದ್ದು ಮತ್ತು ಅಪ್ಪ ಯಾರಾದರೂ ಒಬ್ಬರು ಬೇರೆ ಆಗಿದ್ದರೆ, ಎರಡನೇ ಮದುವೆ ಆಗಿ ಹುಟ್ಟಿರುವಂಥವ್ರು, ಅವ್ರಿಗೆಲ್ಲ ಏನಂತಾರೆ ಪೂರ್ತಿ ಮ್ಯಾಪನ್ನು ಕೊಟ್ಟಿದ್ದಾರೆ. ರೈಟಿಂಗ್ ಲೆಟರ್ಸಲ್ಲೂ ಕೂಡ ಯಾವ ಫಾರ್ಮ್ಯಾಟನ್ನ ನಾವೀಗ ಬಳಸ್ತೀವಿ, ಮುಂಚೆ ಯಾವ ಫಾರ್ಮ್ಯಾಟನ್ನ ಬಳಸ್ತಾ ಇದ್ರು, ಆ ಥರದನ್ನು ಕೊಡ್ತಾರೆ. ಮತ್ತು ಇಂಗ್ಲೀಷ್ ಪ್ರಪಂಚದಲ್ಲಿ ಉಪಯೋಗಿಸುವಂತಹ ಕಾಮನ್ ಫಸ್ಟ್ ನೇಮ್ಸ್, ಈಗ ಆ್ಯಡಮ್ ಅಂತ ಇರುತ್ತೆ, ಜೋಸೆಫ್ ಅಂತ ಇರುತ್ತೆ, ಇವ್ರ ಪ್ರೊನೌನ್ಸಿಯೇಷನ್ಗಳನ್ನು ಹೇಗೆ ಮಾಡಬೇಕು, ಫೀಮೇಲ್ ನೇಮ್ಸನ್ನ ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು, ಈ ಥರದನ್ನು ಕೂಡ ಇದರಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ಒಂದು ಪರಿಪೂರ್ಣ ಡಿಕ್ಷನರಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಕರಿತೀನಿ. ಏಕೆಂದರೆ ಇದನ್ನು ನಾನು 1996ನಲ್ಲಿ ಇದನ್ನು ನಾನು ಕೊಂಡ್ಕೊಂಡಿದ್ದು. ಆಗಿನಿಂದಲೂ ನೋಡ್ತಾ ಇದ್ದೀನಿ. ಇದನ್ನು ಪ್ರತಿ ವರ್ಷ ಕೂಡ ಅವ್ರು ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ, ಹೊಸ ಹೊಸ ಎಡಿಷನ್ಗಳನ್ನು ಬಿಡ್ತಾ ಹೋಗ್ತಾರೆ. ಇದರ ಎಡಿಟರ್ ಬಂದು A.S. ಹಾರ್ನ್ಬಿ. A.S. ಹಾರ್ನ್ಬಿ ತುಂಬ ಫೇಮಸ್ ಹೆಸರು ಡಿಕ್ಷನರಿ ರೈಟಿಂಗಲ್ಲಿ. ಅವರು ಎಡಿಟಿಂಗಲ್ಲಿ ಬಂದಿರೋಂತಹ ಆಕ್ಸ್ಫರ್ಡ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿ ಇದು. ಸೊ ಯಾರು ಕೂಡ ಬರೀ ಕಾಮನ್ ಆಗಿರುವಂತಹ ಡಿಕ್ಷನರಿಗಳಿಗೆ ಹೋಗೋದಕ್ಕಿಂತ ಇಂಗ್ಲೀಷ್ ಟು ಇಂಗ್ಲೀಷ್ ಡಿಕ್ಷನರಿಗಳನ್ನು ತೊಗೊಂಡ್ರೆ ನೀವು ಹೆಚ್ಚು ಪದಗಳನ್ನು ಕಲಿಬೋದು. ಅದು ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ ನಿಮಗೆ ಕೇಂಬ್ರಿಡ್ಜ್ನಲ್ಲಿ ಕೂಡ ಇದೆ. ಚೇಂಬರ್ಸಲ್ಲಿ ಕೂಡ ನಿಮಗೆ ಚೇಂಬರ್ಸ್ 21st ಸೆಂಚುರಿ ಡಿಕ್ಷನರಿ ಇಂಗ್ಲೀಷ್ ಡಿಕ್ಷನರಿ ಅಂತ ಇರುತ್ತೆ. ಅವರಲ್ಲಿ ನಿಮಗೆ ಯಾವ ರೂಟ್ನಿಂದ ಈ ಪದಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ಚೇಂಬರ್ಸ್ನಲ್ಲಿ ಪ್ರತಿ ಪದದ ಕೊನೆಯಲ್ಲಿ
ಇದನ್ನು ಈ ಲ್ಯಾಂಗ್ವೇಜಿಂದ ಬಂದಿರುವಂಥ ಈ ರೂಟ್ನಿಂದ ತೊಗೊಂಡಿದ್ದೀವಿ ಅಂತ ನಾವು ಎಟಿಮಾಲಜಿ ಏನು ಪರಿಚಯ ಮಾಡಿಸ್ತಾ ಇದ್ದೀನಿ ಅದನ್ನೆಲ್ಲದನ್ನು ಕೂಡ ಹೇಳ್ತಾರೆ. ಸೊ ಒಂದು ಡಿಕ್ಷನರಿಯ ಎಂಟ್ರಿಗಳನ್ನು ಹೇಗೆ ನೋಡಬೇಕು ಮತ್ತು ಅವು ಸಿಂಬಲ್ಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇದಿಷ್ಟು ಡಿಕ್ಷನರಿಗಳಿಗೆ ಒಂದು ಪ್ರವೇಶಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಲೇ ನೀವು ಒಂದು ಡಿಕ್ಷನರಿಯನ್ನು ಕೊಂಡುಕೊಳ್ಳಿ. ಯಾವಾಗಲೂ ಕೂಡ ಗೂಗಲ್ನಲ್ಲಿ ಒಂದು ಮೀನಿಂಗನ್ನು ನೋಡ್ಬಿಡ್ತೀನಿ ಅಥವಾ ಯಾವುದೋ ಒಂದು ಆನ್ಲೈನ್ ಡಿಕ್ಷನರಿನಲ್ಲಿ ನೋಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಬ್ಸರ್ವ್ ಮಾಡೋದಕ್ಕೆ, ರೆಫರ್ ಮಾಡಲಿಕ್ಕೆ ಒಂದು ಒಳ್ಳೆ ಡಿಕ್ಷನರಿನ ಇಟ್ಕೊಳ್ಳೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ. ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು 500ರಿಂದ ಒಂದು 700 ರೂಪಾಯಿನಲ್ಲಿ ಒಂದು ಡಿಕ್ಷನರಿ ಬರುತ್ತೆ ಅಂತಂದರೆ ಇದನ್ನು ಲೈಫ್ ಲಾಂಗ್ ಇದನ್ನು ಬಳಸ್ಬೋದಾಗಿರುತ್ತೆ. ಈ ಡಿಕ್ಷನರಿನ ತಗೊಂಡಾಗಲೇ 30 ವರ್ಷ ಆಯಿತು. ಇವತ್ತಿಗೂ ಕೂಡ ನನಗಿದು ಪ್ರಸ್ತುತ ಅಂತ ಅನಿಸುತ್ತೆ. ಯಾವುದೇ ಪದದ ಮೀನಿಂಗು ಕೂಡ ಇದು ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸನ್ನ ನನಗೆ ಈ ಡಿಕ್ಷನರಿ ಹುಟ್ಟಿಸಿದೆ. ಸೊ ನೀವು ಕೂಡ ನಿಮ್ಮ ಗೂಗಲ್ ಮಾಡಿ ಯಾವ ಡಿಕ್ಷನರಿ ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ. ಒಂದು ಡಿಕ್ಷನರಿಯನ್ನು ಕೊಂಡ್ಕೊಳ್ಳಿ. ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಗ್ರಾಮರ್ ಇಂಪ್ರೂವ್ ಆಗುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ನ ರೀತಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ನೀವು ಎಲ್ಲದರಲ್ಲೂ ಕೂಡ ಒಂದು ಪರ್ಫೆಕ್ಷನನ್ನು ಸಾಧಿಸ್ತಾ ಹೋಗ್ಬೋದು ಲ್ಯಾಂಗ್ವೇಜ್ ಯೂಸೇಜ್ನ. ಇದಿಷ್ಟು ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಎಪಿಸೋಡ್ನಲ್ಲಿ ನಾವು ಮತ್ತೆ ಭೇಟಿಯಾಗೋಣ.